ಈಗ ನಾವು ಪೂರ್ತಿ ಬೆಟ್ಟವನ್ನು ಹತ್ತಿಬಿಟ್ಟು ದೇವಸ್ಥಾನದ ಮೇಲ್ಗಡೆ ಬಂದಿದ್ದೀವಿ. ಹೆಚ್ಚು ಕಡಿಮೆ ನಾವು ಬೆಟ್ಟದಿಂದ ಹತ್ತೋದಕ್ಕೆ ಶುರು ಮಾಡಿದಾಗಿಂದ ಪೂರ್ತಿ ಬೆಟ್ಟಕ್ಕೆ ಬಂದು ರೀಚ್ ಆಗೋದ್ರೊಳಗೆ 3 ಕಿಲೋಮೀಟ್ರ್ ನಾವು ಕಾಲ್ದಾರಿಯಲ್ಲೇ ಬರಬೇಕಾಗಿತ್ತು. ಸೊ ಈಗ ನೀವು ಇಲ್ಲಿ ನೋಡ್ತಾ ಇರ್ಬೋದು, ಹಿಂದ್ಗಡೆ ಕಾಣಿಸ್ತಾ ಇರೋದೇ ಆಂಜನೇಯ ಸ್ವಾಮಿಯ ದೇವಸ್ಥಾನ ಆಗಿದೆ. ಈ ದೇವಸ್ಥಾನದಲ್ಲಿ ಈಗ ನಾವು ಆಂಜನೇಯ ಸ್ವಾಮಿಗೆ ಒಂದು ಅಭಿಷೇಕ ನಡೆಯುತ್ತೆ ಮತ್ತು ಮಹಾಮಂಗಳಾರತಿ ನಡೆಯುತ್ತೆ. ಸೊ ಅದು ಹೇಗಿರುತ್ತೆ ಅಂತ ನೀವು ನೋಡಬಹುದು. ईश्वर्यं सर्वभूतानां ब्रह्मणस्पति ब्रह्म सरस्वा ओम तत्परशाय विद्महे रामदूताय धीमहि तन्नो गोविनकल्लो नमः प्रचोदयात्. ओम श्री गुरुभ्यो नमः हरि ओम आंजनेयाय विद्महे वायुपुत्राय धीमहि तन्नो गोविनकल्लु प्रचोदयात्. ವೀಕ್ಷಕ ಪ್ರಭುಗಳೇ,
ನಾವಿಂದು ದರ್ಶನ ಮಾಡುತ್ತಾ ಇರತಕ್ಕಂಥ ಕ್ಷೇತ್ರವೇ ಶ್ರೀ ಕ್ಷೇತ್ರ ಗೋವಿನಕಲ್ಲು ಹನುಮಗಿರಿ ಬೆಟ್ಟ. ಬೇಡಿದ ವರಗಳನ್ನು ಅತಿ ಶೀಘ್ರವಾಗಿ ಕರುಣಿಸುವ ಚೈತನ್ಯ ಶಕ್ತಿಯುಳ್ಳ ಗೋವಿನಕಲ್ಲು ಹನುಮನಿವನು. ಇಂದು ವಿಶೇಷವಾಗಿ ಆಲಯ ದರ್ಶನ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಕೂಡ ಸ್ವಾಗತ. ಇಂದು ವಿಶೇಷವಾಗಿ ಶ್ರೀ ಕ್ಷೇತ್ರ ಗೋವಿನಕಲ್ಲು ಹನುಮಗಿರಿ ಬೆಟ್ಟದ ಪವಾಡ ಕಾರ್ಯಕ್ರಮವನ್ನು ಇಂದು ಹಮ್ಮಿಕೊಳ್ಳಲಾಗಿದೆ. ಈ ಕ್ಷೇತ್ರಕ್ಕೆ ಗೋವಿನಕಲ್ಲು ಆಂಜನೇಯ ಸ್ವಾಮಿ ಎನ್ನುವ ಹೆಸರು ಹೇಗೆ ಬಂತು ಅಂದರೆ, ದಿನವೈಲು ಕೂಡ ಅಂದರೆ ಗೋವು ಅಂತಂದರೆ ಹಸು ದಿನವೈಲು ಕೂಡ ಗೋವಿನಕಲ್ಲು ಕ್ಷೇತ್ರಕ್ಕೆ ಬರೋದು. ಅಲ್ಲಿ ಬಾಲ ಹನುಮ ರೂಪಿ ಹನುಮ ದೇವರು ಅಲ್ಲಿ ಪ್ರತ್ಯಕ್ಷರಾಗಿ ಈ ಹಸುವಿನ ಒಂದು ಹಾಲನ್ನು ಸ್ವೀಕರಿಸೋದು, ನಂತರ ಇವನು ಅದೃಶ್ಯರಾಗೋದು. ಇದೇ ಪ್ರಕಾರದಲ್ಲಿ ನಡೀತಾ ಇರಬೇಕಾದ್ರೆ ಹಸುವಿನ ಮಾಲೀಕ ಹಸುವಿನ ಒಂದು ಕೂಲಿಕಾರನಿಗೆ ಅಂದರೆ ಹಸುವಿನ ಕಾಯ್ದು ಅಂದರೆ ಮೇಯಿಸತಕ್ಕಂಥ ಹಾಳಿಗೆ ತರಾಟೆಗೆ ತಗೊಳ್ತಾರೆ. ಈ ಹಸುವಿನ ಹಾಲನ್ನು ನೀನೇ ಕುಡಿತಿದೆಯಾ, ಹಾಗಾಗಿ ಹಸು ನನಗೆ ಹಾಲು ಕೊಡ್ತಿಲ್ಲ ಅಂತ ಹೇಳಿ ಅವನ ತರಾಟೆ ತಗೊಂಡಾಗ ಹಸುವಿನ ಮಾಲೀಕ ಏನು ಮಾಡ್ತಾನೆ, ಈ ದಿನ ನಾನೇ ಹೋಗಿ ಹಸುವಿನ ಹಾಲು ಅಂದರೆ ಮೇಯಿಸಿ ಬರ್ತೇನೆ ಅಂತ ಹೇಳಿ ಹಸುವಿನ ಬಾಲಕ್ಕೆ ಒಂದು ಬಳ್ಳಿನ ಕಟ್ಟು ಹಸುವನ್ನು ಹಿಂಬಾಲಿಸ್ಕೊಂಡು ಬಂದಾಗ ಅಲ್ಲಿ ಮಗುವಿನ ರೂಪಿ ಅಂದರೆ ಬಾಲರೂಪಿ ಹನುಮದೇವರು ಅಲ್ಲಿ ಪ್ರತ್ಯಕ್ಷರಾಗಿ ಹಸುವಿನ ಹಾಲನ್ನು ಸ್ವೀಕರಿಸ್ತಾರೆ. ಹೀಗಾಗಿ ಈ ಕ್ಷೇತ್ರಕ್ಕೆ ಗೋವಿನಕಲ್ಲು ಹನುಮಗಿರಿ ಬೆಟ್ಟ ಅಂದೇ ಪ್ರತೀತಿಯಾಗಿದೆ. ಆಗ ಬಾಲ ಹನುಮ ಅಲ್ಲಿ ಪ್ರತ್ಯಕ್ಷನಾಗಿ ಈ ಕ್ಷೇತ್ರದಲ್ಲಿ ನಾನು ಗೋವಿನಕಲ್ಲು ಹನುಮಗಿರಿ ಕ್ಷೇತ್ರ ಹನುಮನಾಗಿ ಇಲ್ಲಿ ನಾನು ನೆಲೆಗೊಳ್ಳುತ್ತೇನೆ, ಯಾರು ನನ್ನನ್ನು ಸಾನ್ನಿಧ್ಯಕ್ಕೆ ಬರ್ತಾರೆ, ಗೋವಿಂದ ನಾರಾಯಣ ಗೋವಿನಕಲ್ಲನಮ ಅಂತ ಯಾರು ನನ್ನನ್ನು ನಂಬಿ ಬರ್ತಾರೆ ಅಂತ ಬಂದಂಥ ಭಕ್ತಾದಿಗಳಿಗೆ ನಾನು ಶೀಘ್ರವಾಗಿ ಅವರಿಗೆ ವರವನ್ನು ದಯಪಾಲಿಸ್ತೇನೆ ಅಂತ ಹೇಳಿ ಭಗವಂತ ಇಲ್ಲಿ ನೆಲೆಸಿದ್ದಾರೆ. ಮತ್ತು ವಿಶೇಷವಾಗಿ ಗೋವಿನಕಲ್ಲು ಆಂಜನೇಯ ಸ್ವಾಮಿಯ ಇತಿಹಾಸ ಅಂತಂದರೆ ಶ್ರೀನಿವಾಸ ಕಲ್ಯಾಣ ಇತಿಹಾಸ ಪೂರ್ವ ಇತಿಹಾಸವೇ ಈ ಗೋವಿನಕಲ್ಲು ಹನುಮನ ಇತಿಹಾಸವು ಕೂಡ ಹೋಲುತ್ತೆ. ಮತ್ತು ವಿಶೇಷವಾಗಿ ಎಲ್ಲ ಕಡೆಯಲ್ಲೂ ಕೂಡ ಹನುಮದೇವರು ಅಂತಂದರೆ ಅವನ ರೂಪ ಅಥವಾ ಅವನ ಸ್ಟ್ಯಾಚ್ಯೂ ಅವನ ಹೇಗಿರ್ತಾನೆ ಅವನ ಪ್ರತಿರೂಪನೇ ಎಲ್ಲ ಕಡೆಯಲ್ಲೂ ಕೂಡ ನಮಗೆ ಕಾಣಸಿಗುತ್ತೆ. ಆದರೆ ವಿಶೇಷವಾಗಿ ಈ ಗೋವಿನಕಲ್ಲು ಕ್ಷೇತ್ರದಲ್ಲಿ ಲಿಂಗಾಕೃತಿ ಅಂದರೆ ಲಿಂಗ ರೂಪದಲ್ಲಿ ಹನುಮದೇವರಲ್ಲಿ ನಮಗೆ ದರ್ಶನ ನೀಡ್ತಾ ಇದ್ದಾರೆ. ಇದು ಈ ಗೋವಿನಕಲ್ಲು ಹನುಮನ ವಿಶೇಷ. ಹಾಗಾಗಿ ಇಡೀ ಪ್ರಪಂಚದಲ್ಲೇ ಲಿಂಗಾಕೃತಿಯಲ್ಲಿ ಅದರಲ್ಲೂ ಕೂಡ ಸುರವನ್ಯ ಮರದಲ್ಲಿ ಇವನು ನೆಲೆಸಿರತಕ್ಕಂಥದ್ದು. ಹಾಗಾಗಿ ಇಡೀ ಪ್ರಪಂಚದಲ್ಲೇ ಏಕೈಕ ಕ್ಷೇತ್ರ ಅಂತಂದರೆ ಗೋವಿನಕಲ್ಲು ಕ್ಷೇತ್ರ. ಹಾಗಾಗಿ ಇಡೀ ಪ್ರಪಂಚದಲ್ಲಿ ಇಡೀ ಹೊರಡಲ್ಲೇ ಹನುಮದೇವರು ಲಿಂಗಾಕೃತಿಯಲ್ಲಿ ಇಲ್ಲಿ ದರ್ಶನ ಕೊಡ್ತಾ ಇದ್ದಾರೆ. ಹಾಗಾಗಿ ಹನುಮನ ನೇತ್ರ ದರ್ಶನ ಅಂತಾರೆ, ಯಾವುದೇ ಹನುಮನ ಕ್ಷೇತ್ರಕ್ಕೆ ಹೋದರೆ ಕೂಡ ಎರಡು ನೇತ್ರ ಅಂದರೆ ಎರಡು ಕಣ್ಣುಗಳು ದರ್ಶನ ಆಗೋದು ತುಂಬ ಅಪರೂಪ. ಆದರೆ ಈ ಕ್ಷೇತ್ರದಲ್ಲಿ ಹನುಮನ ಎರಡು ರೂಪ ಅಂದರೆ ಒಂದು ನೇತ್ರ ದರ್ಶನ ಕೂಡ ಈ ಕ್ಷೇತ್ರದಲ್ಲಿ ಆಗ್ತಿದೆ. ಹಾಗಾಗಿ ನಾವೇನೇ ಒಂದು ಅರಿಸ್ಕೊಂಡು ಬಂದರೂ ಕೂಡ ಆ ಕಾರ್ಯಗಳನ್ನ ಅತಿ ಶೀಘ್ರವಾಗಿ ಈ ಕ್ಷೇತ್ರದಲ್ಲಿ ಈಡೇರಿಸ್ತಾ ಇದ್ದಾನೆ. ಮತ್ತು ಎಷ್ಟೋ ಜನಕ್ಕೆ ಸಂತಾನ ಫಲಗಳು ಕರುಣಿಸಿದ್ದಾನೆ, ಮಕ್ಕಳಾಗಿಲ್ಲ ಅಂದವ್ರಿಗೆ ಮಕ್ಕಳ ಫಲಗಳು ಕರುಣಿಸಿದ್ದಾನೆ, ವಿವಾಹ ಭಾಗ್ಯಗಳನ್ನ ಕರುಣಿಸಿದ್ದಾನೆ. ಮತ್ತು ಎಷ್ಟೋ ಸಾವಿರಾರು ಜನಕ್ಕೆ ಹನುಮನ ಅನುಗ್ರಹದಿಂದ ಸರ್ಕಾರಿ ನೌಕರಿಗಳು ಕೂಡ ಲಭಿಸಿದೆ. ಮತ್ತು ಇಲ್ಲಿ ವಿಶೇಷವಾಗಿ ವಾನರ ಸೈನ್ಯವುಂಟು. ವಾನರ ಅಂದರೆ ಹನುಮನಿಲ್ಲದ ಊರುಂಟೆ ಅಂದರೆ ಹನುಮದೇವರು ಎಲ್ಲಿರ್ತಾನೆ ಅಲ್ಲಿ ಅವನ ವಾನರಗಳು ಅಲ್ಲಿ ಪ್ರತ್ಯಕ್ಷರಾಗಿ ಆಗಿರ್ತಾರೆ. ಆ ಕ್ಷೇತ್ರದಲ್ಲಿ ಎಲ್ಲಿ ವಾನರರು ಇರ್ತಾರೆ ಆ ಕ್ಷೇತ್ರದಲ್ಲಿ ತುಂಬ ಒಂದು ಶಕ್ತಿಯುತವಾಗಿ ಹನುಮನ ಒಂದು ಕ್ಷೇತ್ರದಲ್ಲಿ ಶಕ್ತಿ ಅಡಕವಾಗಿರುತ್ತೆ. ಇದಕ್ಕೆ ಪ್ರತೀತಿ ನನ್ನ ಗೋವಿನಕಲ್ಲು ಕ್ಷೇತ್ರ. ಯಾರು ಹನುಮನ ಸಾನ್ನಿಧ್ಯದಲ್ಲಿ ಇಲ್ಲಿನ ವಾನರ ಸೈನ್ಯಗಳಿಗೆ ಅಂದರೆ ಹಣ್ಣು ಹಂಪಲುಗಳು, ಬಾಳೆಹಣ್ಣು, ಬಿಸ್ಕೆಟು ಯಾರು ತಗೊಂಡು ಬಂದು ಹಾಕಿ ಆ ಭಗವಂತನಲ್ಲಿ ಬೇಡಿ, ಮತ್ತು ಇಲ್ಲಿ ವಿಶೇಷವಾಗಿ ಎಳ್ಳುಬತ್ತಿ ಅಂದರೆ ಯಾರಿಗೆ ಶನಿ ದೋಷಗಳಿರುತ್ತೆ ಅಂಥವರು ಹನುಮನ ಸಾನ್ನಿಧ್ಯದಲ್ಲಿ ಬಂದು ಶನೇಶ್ವರನ ಪ್ರಾರ್ಥನೆ ಮಾಡಿ ಎಳುಬತ್ತಿ ಹಚ್ಚಿದ್ದೆ ಆದರೆ ಅವರ ಒಂದು ಶನೇಶ್ವರನ ದೋಷಗಳು ಕೂಡ ಪರಿಹಾರ ಆಗುತ್ತೆ. ಇದು ಈ ಕ್ಷೇತ್ರದ ವಿಶೇಷ. ಒಟ್ಟಾರೆ ಬೇಡಿದ ವರಗಳನ್ನು ಶೀಘ್ರವಾಗಿ ಕರುಣಿಸುವ ಕ್ಷೇತ್ರವಾಗಿಯೂ, ಹಾಗೆಯೇ ಇಲ್ಲಿ ನೊಂದು ಬಂದಂಥ ಭಕ್ತಾದಿಗಳ ಒಂದು ಸಮಸ್ಯೆಗಳನ್ನು ಬಗೆಹರಿಸಿ ಎಷ್ಟೋ ಜನ ಕಾಯಿಲೆಯುಳ್ಳವರು ಈ ಕ್ಷೇತ್ರಕ್ಕೆ ಬರ್ತಾರೆ ಕ್ಷೇತ್ರಕ್ಕೆ. ಆದರೆ ಇನ್ನೊಂದು ವಿಶೇಷ ಏನಂದರೆ ಸಾವಿರಾರು ಪ್ರಾಣಿಗಳು ಈ ಕ್ಷೇತ್ರದಲ್ಲಿದೆ. ಆದರೆ ಹನುಮನ ಕ್ಷೇತ್ರಕ್ಕೆ ಬಂದಂಥ ಭಕ್ತಾದಿಗಳಿಗೆ ಯಾವುದೇ ರೀತಿಯ ಕಾಡು ಪ್ರಾಣಿಗಳು ತೊಂದರೆ ಕೊಡೋದಿಲ್ಲ. ಇದು ಆರಾಧ್ಯ ದೈವನ ಒಂದು ವಿಶೇಷವಲ್ಲವೇ. ನಿಮ್ಮೆಲ್ಲರಿಗೂ ಕೂಡ ಶುಭವಾಗಲಿ. ಹಾಗೆಯೇ ಡಾಕ್ಟರ್ ಶ್ರೀನಿವಾಸ ಆಚಾರ್ಯ ಅಂತ ಅಂದ್ಬಿಟ್ಟು ಈ ಕ್ಷೇತ್ರದಲ್ಲಿ ನಾನು ಈ ಹನುಮನ ಸಾನ್ನಿಧ್ಯದಲ್ಲಿ ಸೇವೆಯನ್ನು ಸಲ್ಲಿಸ್ತಾ ಇದ್ದೇನೆ. ಇದು ನನ್ನ ಯಾವುದೋ ಜನ್ಮದ ಪುಣ್ಯದ ಫಲವೆಂದೇ ನಾನು ಭಾವಿಸ್ತೇನೆ. ಈ ಹನುಮನ ನಂಬಿ ನಾವು ಏನು ಕೆಟ್ಟಿಲ್ಲ. ನನಗೆ ಪ್ರಥಮದಲ್ಲಿ ನಾನು ಇದ್ದದ್ದು ಕೈಯಂಚಿನ ಮನೆ. ಈ ಮನೆ ನೋಡಿ ಎಷ್ಟೋ ಜನ ನನ್ನನ್ನು ಅಣಗಿಸಿದ್ದಾರೆ, ಆಡ್ಕೊಂಡಿದ್ದಾರೆ. ಆದರೆ ಈ ದಿನ ಹನುಮದೇವರು ನನಗೆ 2 ಅಂತಸ್ತಿನ ಮನೆ ಕಟ್ಟುವ ಒಂದು ಸೌಭಾಗ್ಯನೂ ಈ ಹನುಮನ ನನಗೆ ಕರುಣಿಸಿದ್ದಾನೆ. ಆದರೆ ಸಾವಿರಾರು ಭಕ್ತರುಗಳು ಈ ಹನುಮನ ನಂಬಿ ಯಾರೂ ಕೂಡ ಮೋಸವಾಗಿಲ್ಲ. ಯಾಕಂದರೆ ಭಕ್ತರುಗಳು ಅಂದರೆ ಜನ ನಂಬಿ ಮೋಸವಾಗಿರೋದುಂಟು, ಆದರೆ ಹನುಮನ ನಂಬಿ ಅಥವಾ ದೈವಶಕ್ತಿಯನ್ನು ನಂಬಿ ಮೋಸವಾಗಿರೋದು ಈ ಪ್ರಪಂಚದಲ್ಲೇ ಇತಿಹಾಸವೇ ಇಲ್ಲ. ಹಾಗಾಗಿ ನೀವು ಕೂಡ ಒಮ್ಮೆ ಬನ್ನಿ, ಹನುಮನ ಕ್ಷೇತ್ರಕ್ಕೆ ಬಂದು ಹನುಮನ ದರ್ಶನ ಮಾಡಿ ಪುನೀತರಾಗಿ.
ವಿಶೇಷವಾಗಿ ಈ ಗೋವಿನಕಲ್ಲು ಕ್ಷೇತ್ರದಲ್ಲಿ ಒಂದು ಗಾರೆ ಗುಹೆ ಇದೆ. ಪ್ರತಿ ಅಮಾವಾಸ್ಯೆ ಮತ್ತು ಹುಣ್ಣಿಮೆಯಲ್ಲಿ ಅಲ್ಲಿ ಮಂಗಳವಾದ್ಯಗಳು ಕೇಳಿಬರುತ್ತೆ. ಗಂಟೆ, ಜಾಗಟೆ, ನಗಾರಿ ಎಲ್ಲ ಮಂಗಳವಾದ್ಯಗಳು ಕೂಡ ಕೇಳಿಬರುತ್ತೆ. ಕೆಲವೊಂದು ಬಾರಿ ಓಂ ಶ್ರೀರಾಮ 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 ಅನ್ನೋ ಒಂದು ನಾಮಸ್ಮರಣೆ ಬರುತ್ತೆ. ಅಂದರೆ ಹನುಮ ದೇವರು ಇಲ್ಲಿ ತಪಸ್ಸಿಗೆ ಕೂತ್ಕೊಳ್ಳೋದನ್ನು ನಾವು ಅಂದರೆ ಪ್ರತ್ಯಕ್ಷವಾಗಿ ನಾವು ಅವನ ಧ್ವನಿಯನ್ನು ಕೇಳಿದ್ದೀವಿ. ಇದು ಈ ಕ್ಷೇತ್ರದ ವಿಶೇಷ. ಮತ್ತು ಇನ್ನೊಂದು ಪವಾಡ ಏನಂತಂದರೆ ಈ ಕ್ಷೇತ್ರದಲ್ಲಿ ಪಟ್ಟಾಭಿರಾಮನ ಒಂದು ವಿಗ್ರಹ ನಮಗೆ ಸಿಕ್ಕಿದೆ. ಹಸು ಮೇಯಿಸೋದಕ್ಕೆ ಅಂತ ಹೋದವರು ಆ ಗುಹೆಯನ್ನು ನೋಡಬೇಕು ಅಂತ ಹೋದಾಗ ಆ ಗುಹೆಯ ಒಳಗಡೆ ಅವರಿಗೆ ಒಂದು ವಿಗ್ರಹ ಸಿಕ್ಕಿದೆ. ಆ ವಿಗ್ರಹ ತಂದು ಮನೇಲಿ ಇಟ್ಕೊಂಡಿದ್ದ ನಂತರ ಅವರಿಗೆ ತುಂಬಾ ಕಷ್ಟಗಳನ್ನ, ನೋವನ್ನು ಅನುಭವಿಸಿದ್ದಾರೆ. ನಂತರ ಅಲ್ಲಿ ಒಬ್ಬರು ಶಾಸ್ತ್ರದಲ್ಲಿ ಅಲ್ಲಿ ಕೇಳಿದಾಗ ಶಾಸ್ತ್ರಿಕರು ಅಂದರೆ ಶಾಸ್ತ್ರ ಹೇಳೋರು ಅಂತ ಹೇಳಿದ್ದಾರೆ, ಭವಿಷ್ಯದಲ್ಲಿ ನಡೆದಿದ್ದಾರೆ, ನಿನ್ನ ಮನೆಯಲ್ಲಿ ಒಂದು ವಿಗ್ರಹ ಬಂದಿದೆ, ಆ ವಿಗ್ರಹ ಬಂದಿರೋದೊಂದು ಇದರಿಂದ ತೊಂದರೆ ಆಗ್ತಿದೆ ನಿನಗೆ, ಅಂದರೆ ನಿನ್ನ ಮಕ್ಕಳುಗಳಿಗೆ ಕಾಯಿಲೆ ಬೀಳೋವಂಥದ್ದು, ಮತ್ತು ಹಸುಗಳಿಗೆ ಹುಷಾರಿಲ್ದಂತಾಗೋದು, ಮತ್ತು ಮನೆಯಲ್ಲಿ ಕದನಗಳು, ಜಗಳಗಳು ಈ ಥರ ಆಗ್ತಿದೆ. ಹಾಗಾಗಿ ನೀನು ಈ ವಿಗ್ರಹನ ತೊಗೊಂಡೋಗಿ ಅದೇ ಕ್ಷೇತ್ರಕ್ಕೆ ನೀನು ತಲುಪಿಸೋದು ನೀವು ಒಳ್ಳೆಯದಾಗತ್ತೆ ಅಂತ ಹೇಳಿದರೆ, ಹಾಗಾಗಿ ಆ ವಿಗ್ರಹ ತಲುಪಿಸಿದ ಮರುಕ್ಷಣವೇ ಅವರ ಒಂದು ಕುಟುಂಬದಲ್ಲಿ ನೆಮ್ಮದಿ, ಶಾಂತಿ ಕೂಡ ಲಭಿಸಿದೆ. ಮತ್ತು ವಿಶೇಷವಾಗಿ ಇಲ್ಲಿ ಗಣಪನ ಸಾನ್ನಿಧ್ಯ ಉಂಟು. ಈ ಗಣಪನ ಕ್ಷೇತ್ರದಲ್ಲಿ ಯಾವುದೇ ಒಬ್ಬ ವ್ಯಕ್ತಿ, ಆದರೆ ಯಾವುದೇ ಒಬ್ಬ ಮಕ್ಕಳುಗಳು ತುಂಬ ದಡ್ಡತನದಲ್ಲಿ ಇರ್ತಾರಲ್ಲ, ಆ ಮಕ್ಕಳುಗಳನ್ನ ಕರ್ಕೊಂಡು ಬಂದು ಆ ಕ್ಷೇತ್ರದಲ್ಲಿ ವಿಘ್ನೇಶ್ವರನ ದರ್ಶನ ಮಾಡಿಸಿ, ಹಾಗೆಯೇ ಒಂದು ವಿಳ್ಯದೆಲೆಯಲ್ಲಿ ಅವರ ಒಂದು ಕೋರಿಕೆ ಏನಿದೆ ಆ ವಿಳ್ಯದೆಲೆಯಲ್ಲಿ ಬರೆದು ಆ ಕಲ್ಯಾಣಿ ಒಳಗಡೆ ಬಿಟ್ಟು ನಾವು ಪ್ರಾರ್ಥನೆ ಮಾಡಿ ಅಲ್ಲಿ ಒಂದು ವಿಘ್ನೇಶ್ವರನ ಸಾನ್ನಿಧ್ಯದಲ್ಲಿ ಒಂದು ಅಭಿಷೇಕ ಮಾಡಿಸಿದ್ದೆ ಆದರೆ ಅವರ ಮಕ್ಕಳ ಒಂದು ವಿದ್ಯಾಭ್ಯಾಸದಲ್ಲಿ ಉನ್ನತಿ ಆಗ್ತಾರೆ. ಒಂದು SLC ಸಲ ಮಕ್ಕಳುಗಳೆಲ್ಲ ಬಂದು ಈ ಕ್ಷೇತ್ರದಲ್ಲಿ ಬಂದು ಬೇಡಿ ಒಳ್ಳೊಳ್ಳೆ ಒಂದು ಫಲಿತಾಂಶ ಪಡ್ಕೊಂಡಿದ್ದಾರೆ. ಇದು ಈ ಕ್ಷೇತ್ರದ ವಿಶೇಷ. ಮತ್ತು ಇಲ್ಲಿ ಈ ಗೋವಿನಕಲ್ಲು ಕ್ಷೇತ್ರದಲ್ಲಿ ನಡೆಯತಕ್ಕಂಥ ವಿಶೇಷ ಒಂದು ಸೇವೆಗಳಂತಂದರೆ ಶ್ರಾವಣ ಮಾಸದಲ್ಲಿ ವಿಶೇಷವಾಗಿ ಇಲ್ಲಿ ದಾಸೋಹಗಳು ನಡೆಯುತ್ತೆ, ಅನ್ನದಾನಗಳು ನಡೆಯುತ್ತೆ. ಸಾವಿರಾರು ದಾವಣಗೆರೆ, ಹುಬ್ಬಳ್ಳಿ, ರಾಯಚೂರು, ಗದಗ, ರಾಜ್ಯದ ಬೇರೆ ಬೇರೆ ಭಾಗಗಳಿಂದಲೂ ಕೂಡ ಈ ಕ್ಷೇತ್ರಕ್ಕೆ ಭಕ್ತಾದಿಗಳು ಬರ್ತಾರೆ. ಇದು ಈ ಕ್ಷೇತ್ರದ ವಿಶೇಷ. ಮತ್ತು ಹನುಮ ಜಯಂತಿ ವಿಶೇಷವಾಗಿ ಬ್ರಹ್ಮದ ರಥೋತ್ಸವ ಕಾರ್ಯಕ್ರಮ ನಡೆಯುತ್ತೆ, ಕಲ್ಯಾಣೋತ್ಸವ ನಡೆಯುತ್ತೆ, ಮತ್ತು ವಿಶೇಷವಾಗಿ ದಾಸೋಹ ವ್ಯವಸ್ಥೆಗಳೆಲ್ಲ ಕೂಡ ಬಹಳ ಅದ್ಭುತವಾಗಿ ನಡೆಯುತ್ತೆ. ಹಾಗೆಯೇ ಯುಗಾದಿ ಆದ 8ನೇ ದಿನಕ್ಕೆ ಶ್ರೀರಾಮನವಮಿ ಕಾರ್ಯಕ್ರಮವು ಬಹಳ ವಿಜೃಂಭಣೆಯಿಂದ ಅದ್ಭುತವಾಗಿ ನಡೆಯುತ್ತೆ. ಇದು ವಿಶೇಷ. ಮತ್ತು ಪ್ರತಿ ಶನಿವಾರ ಮತ್ತು ಭಾನುವಾರದಲ್ಲಿ ವಿಶೇಷವಾಗಿ ಪ್ರಸಾದ ವಿನಿಯೋಗಗಳು ಹಾಗೆಯೇ ದಾಸೋಹ ವ್ಯವಸ್ಥೆಗಳು ಕೂಡ ನಡೆಯುತ್ತೆ. ದಯಮಾಡಿ ಭಕ್ತಾದಿಗಳೆಲ್ಲರೂ ಕೂಡ ಕ್ಷೇತ್ರಕ್ಕೆ ಬನ್ನಿ, ಹನುಮನ ದರ್ಶನ ಮಾಡಿ ಹನುಮನ ಕೃಪೆಗೆ ಪಾತ್ರರಾಗಿ. ಹಾಗೆಯೇ ಈ ಕ್ಷೇತ್ರಕ್ಕೆ ಬರೋದಕ್ಕೆ 2 ಮಾರ್ಗಗಳುಂಟು. ಒಂದು ತಿರುಮಲ ತಿರುಪತಿ ಥರ ಮೆಟ್ಲು ಹತ್ತಿ ಬರುವಂಥ ವ್ಯವಸ್ಥೆ ಇದೆ. ಹಾಗಾಗಿ ಇಲ್ಲಿ ಟ್ರೆಕ್ಕಿಂಗಿಗೆ ತುಂಬ ಅದ್ಭುತವಾಗಿದೆ ಕ್ಷೇತ್ರ. ಈ ನಾವು ಬೆಟ್ಟ ಹತ್ತು ಬರೋದಾದರೆ ನಾವು 1 ತಿಂಗಳು ಮಾಡತಕ್ಕಂಥ ಕಸರತ್ತು ಅಂದರೆ ಜಿಮ್ಮು ಮಾಡೋದನ್ನು ಕೇವಲ ನಾವು ಒಂದೇ ದಿನದಲ್ಲಿ ನಾವು ಮಾಡಿ ಮುಗಿಸ್ಬೋದು. ಇದು ಅದ್ಭುತವಾಗಿದೆ. ಆದರೆ ಪ್ರಕೃತಿ ಸೌಂದರ್ಯ ತುಂಬ ಅದ್ಭುತವಾಗಿದೆ. ಅದನ್ನು ನಾವು ಹೇಳೋದಕ್ಕೆ, ವರ್ಣಿಸೋದಕ್ಕಿಂತ ನೀವು ಅಲ್ಲಿ ಬಂದು ಆ ಪ್ರಕೃತಿ ಸೌಂದರ್ಯನ ಸಹೋದರ ನಿಮಗೆ ಕೂಡ ಅರ್ಥ ಆಗುತ್ತೆ. ಮತ್ತು ಈ ಕ್ಷೇತ್ರಕ್ಕೆ ಬರೋದಕ್ಕೆ 2 ಮಾರ್ಗಗಳುಂಟು. ಒಂದು ಸುಂಡಘಟ್ಟ ಅನ್ನೋ ಒಂದು ಮಾರ್ಗದಿಂದ, ಅಂದರೆ ಕನಕಪುರ ಬಂದರೆ ಅರ್ಕಾವತಿ ಫಿಲಮ್ ಟ್ಯಾಕಿಸ್ ಅಂತ ಸಿಗುತ್ತೆ. ಅರ್ಕಾವತಿ ಫಿಲಮ್ ಟ್ಯಾಕಿಸ್ ಹತ್ರ ಬಂದು ಯಾರನ್ನು ಬೇಕಾದರೆ ಕೇಳಿ, ಗೋವಿನಕಲ್ಲು ಹನುಮಗಿರಿಗೆ ಹೋಗಬೇಕು ಅಂತ ಕೇಳಿ, ಯಾರು ಬೇಕಾದರೆ ಹೇಳ್ತಾರೆ. ಇಲ್ಲಿಂದ ಬಂತು ಅಂತಂದರೆ ರಸ್ತೆ ಮಾರ್ಗ ಇದೆ. ನಿಮ್ಮ ವೆಹಿಕಲ್ ಅಂದರೆ ನಿಮ್ಮ ಒಂದು ದ್ವಿಚಕ್ರ ವಾಹನಗಳಿರ್ಬೋದು ಅಥವಾ ಸ್ಕೂಟರ್ಗಳಿರ್ಬೋದು, ಕಾರುಗಳಿರ್ಬೋದು, ಇದರಲ್ಲಿ ನೀವು ಪೂರ್ಣವಾಗಿ ಕ್ಷೇತ್ರಕ್ಕೆ ಕೂಡ ಅಲ್ಲಿ ಬರುತ್ತೆ. ಪ್ರತಿ ಶನಿವಾರ ಮತ್ತು ಭಾನುವಾರ ಇಲ್ಲಿ ಕ್ಷೇತ್ರದಲ್ಲಿ ವಿಶೇಷ ಪೂಜೆ. ಹಾಗೆಯೇ ಬೆಳಿಗ್ಗೆ 10 ಗಂಟೆಯಿಂದ ಸಂಜೆ 4 ಗಂಟೆಯವರೆಗೆ ಇಲ್ಲಿ ವಿಶೇಷವಾಗಿ ಪೂಜೆಗಳು, ಸಂಕಲ್ಪಗಳು, ಈ ಒಂದು ಸೇವಾ ಕಾರ್ಯಗಳು ನಿರಂತರವಾಗಿ ನಡೆಯುತ್ತೆ. ಹಾಗೆಯೇ ವಿಶೇಷವಾಗಿ ಹನುಮನೆಲೆಲ್ಲದ ಊರುಂಟೆ ಎನ್ನುವ ಗಾದೆ ಪ್ರಕಾರ ಈ ಕ್ಷೇತ್ರದಲ್ಲಿ ನಾವೇನೇ ಅರಿಸ್ಕೊಂಡು ಬಂದು ಹನುಮನ ದರ್ಶನ ಮಾಡಿದ ಒಂದು ಕೂಡಲೇ ನಮ್ಮದು ಏನೇ ಒಂದು ಸಮಸ್ಯೆಗಳಿದ್ರೂ ಕೂಡ ಆ ಸಮಸ್ಯೆಯನ್ನು ಕೇವಲ ಮಂಜುಗೆಡ್ಡೆಯ ರೂಪದಲ್ಲಿ ಈ ಹನುಮದೇವರು ಇಲ್ಲಿ ಪರಿಹಾರ ಮಾಡ್ತಾಯಿದ್ದಾರೆ. ಹಾಗಾಗಿ ಸಮಸ್ಯೆ ಇಲ್ಲದ ವ್ಯಕ್ತಿಯೇ ಇಲ್ಲ. ಹಾಗಾಗಿ ನಿಮ್ಮ ಒಂದು ಸಮಸ್ಯೆಗಳನ್ನು ಹನುಮನ ಸಾನ್ನಿಧ್ಯದಲ್ಲಿ ಬಂದು ಹೇಳಿ ಆ ಭಗವಂತನ ಒಂದು ದರ್ಶನ ಪಡೆದು ಆ ಭಗವಂತನಲ್ಲಿ ಒಪ್ಪಿಸಿ ಬಂದಿದ್ದೇ ಆದರೆ ನಮ್ಮದು ಏನೇ ಒಂದು ಸಮಸ್ಯೆಗಳಿದ್ರೂ ಕೂಡ ಆ ಸಮಸ್ಯೆಗಳನ್ನು ಪೂರ್ಣವಾಗಿ ಅವನು ಆ ಶ್ರೀರಾಮದೂತ ಗೋವಿನಕಲ್ಲು ಹನುಮದೇವರು ಅದನ್ನು ಬಗೆಹರಿಸ್ತಾನೆ. ಇದು ಈ ಕ್ಷೇತ್ರದ ವಿಶೇಷ. ಹಾಗಾಗಿ ಎಲ್ಲರೂ ಕೂಡ ಆಲಯ ದರ್ಶನ ಚಾನಲನ್ನು ವೀಕ್ಷಣೆ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಆಗಿ. ಶುಭವಾಗಲಿ. ಜೈ ಗೋವಿನಕಲ್ಲು ವೀರ ಹನುಮಾನ್. ಹರೇ ಶ್ರೀನಿವಾಸ. ಜೈ ಶ್ರೀರಾಮ.